Namaste friends, welcome back to second PUC chemistry class. In the previous video, we studied the vapor pressure of solutions. In today's video, we will learn about ideal and non-ideal solutions, its characteristics and how it follows Rolle's law. Okay, see here. Liquid solutions are classified into two types. First one ideal solutions, second one non-ideal solutions. This classification is based on Rolle's law. Rolle's law ಮೇಲೆ liquid solutions ನ two type ಆಗಿ classify ಮಾಡಿದಾರ. First one ideal solution, second one non-ideal solutions. Ideal solution ಅಂತ definition ನೋಡೋಣ. Solutions which obey Rolle's law over the entire range of concentration are called ideal solutions. ಎಲ್ಲ ಕಾನ್ಸಂಟ್ರೇಷನ್ಗಳಲ್ಲೂ ರೋಲ್ಸ್ ಲಾನ ಪರ್ಫೆಕ್ಟ್ಲಿ ಫಾಲೋ ಮಾಡೋಂಥ ಸೊಲ್ಯೂಷನ್ನ ಐಡಿಯಲ್ ಸೊಲ್ಯೂಷನ್ ಅಂತ ಕರಿತೀವಿ. ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ನೋಡೋಣ್ರಿ. ಅದರೊಳಗೆ ಫಸ್ಟ್ ಒನ್ ಯಾವುದು, ಎ ಬಿ ಬಿ ಆ್ಯಂಡ್ ಎ ಬಿ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಆರ್ ಈಕ್ವಲ್. ಅಂದರೆ ಎ ಇಂಟ್ರಾಕ್ಷನ್, ಬಿ ಬಿ ಇಂಟ್ರಾಕ್ಷನ್ ಮತ್ತು ಎ ಬಿ ಇಂಟ್ರಾಕ್ಷನ್ ಎಲ್ಲ ಆಲ್ಮೋಸ್ಟ್ ಏನಾಗಿರಬೇಕು, ಈಕ್ವಲ್ ಆಗಿರಬೇಕು. ಹಾಗಂದ್ರೆ ಏನಿದು ಎ ಇಂಟ್ರಾಕ್ಷನ್ನು ಅಂದ್ರೆ ದಿಸ್ ಮೀನ್ಸ್ ಅಟ್ರಾಕ್ಷನ್ ಬಿಟ್ವೀನ್ ಮಾಲಿಕ್ಯೂಲ್ಸ್ ಆಫ್ ಕಂಪೋನೆಂಟ್ ಎ. ಈಗ ಫಾರ್ ಎಕ್ಸಾಂಪಲ್ಲು ಎ ಮತ್ತು ಬಿ ಅಂದರೆ ಇಲ್ಲಿ ಕಂಪೋನೆಂಟ್ ಎ ಒಂದನೇ ಕಂಪೋನೆಂಟ್ನ ಎ ಅಂತ ಕರಿತೀವಿ, ಎರಡನೇ ಕಂಪೋನೆಂಟ್ನ ಬಿ ಅಂತ ಕರಿತೀವಿ. ಈ ಐಡಿಯಲ್ ಸೊಲ್ಯೂಷನ್ಗೆ ಒಂದು ಎಕ್ಸಾಂಪಲ್ ತಗೊಳ್ಳಿ. ಫಸ್ಟು ಯಾವುದಂದ್ರೆ ಬೆಂಜಿನ್ ಪ್ಲಸ್ ಟಾಲಿನ್. ಇಲ್ಲಿ ಎ ಅಂದರೆ ಬೆಂಜಿನ್ ಅಂತ ಅನ್ಕೊಳ್ಳಿ, ಬಿ ಅಂದರೆ ಟಾಲಿನ್ ಅಂತ ಅನ್ಕೊಳ್ಳಿ. ಇವಾಗ ಏನಾಗುತ್ತೆ, ಬೆಂಜಿನ್ ಮಾಲಿಕ್ಯೂಲು ಅಟ್ರಾಕ್ಟಿಂಗ್ ಎನದರ್ ಬೆಂಜಿನ್ ಮಾಲಿಕ್ಯೂಲ್. ಒಂದು ಬೆಂಜಿನ್ ಮಾಲಿಕ್ಯೂಲ್ ಮತ್ತೊಂದು ಬೆಂಜಿನ್ ಮಾಲಿಕ್ಯೂಲ್ ನಡುವರ್ಕಿರೋಂಥ ಇಂಟ್ರಾಕ್ಷನ್ ಅದನ್ನ ಎ ಅಂತ ಕರಿತೀವಿ. ಅದೇ ತರ ಟಾಲಿನ್, ಒಂದು ಟಾಲಿನ್ ಮತ್ತೆ ಇನ್ನೊಂದು ಟಾಲಿನ್ ನಡುವೆ ಇರೋಂಥ ಅಟ್ರಾಕ್ಷನ್ಗೆ ಏನಂತ ಕರಿತೀವಿ, ಬಿ ಅಂತ ಕರಿತೀವಿ. ಬಿ ಇಂಟ್ರಾಕ್ಷನ್, ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಅದೇ ತರ ಎ ಬಿ ಅಂದ್ರೆ ಬೆಂಜಿನ್ ಮತ್ತು ಟಾಲಿನ್, ಬೆಂಜಿನ್ ಮತ್ತು ಟಾಲಿನ್ ಮಧ್ಯೆ ಇರೋಂಥ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಇದನ್ನ ಎ ಬಿ ಇಂಟ್ರಾಕ್ಷನ್ ಅಂತ ಕರಿತೀವಿ. ಸೊ ಇವು ಮೂರು ಎ ಬಿ ಬಿ ಮತ್ತೆ ಎ ಬಿ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಈಕ್ವಲ್ ಆಗಿರಬೇಕು ಅಂದಾಗ ಅದು ಐಡಿಯಲ್ ಸೊಲ್ಯೂಷನ್ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ, ಇಲ್ಲಿ ಎಂಥಾಲ್ಪಿ ಆಫ್ ಮಿಕ್ಸಿಂಗ್ ಡೆಲ್ಟಾ ಮಿಕ್ಸ್ H is equal to 0. ಅಂದ್ರೆ ಟೂ ಲಿಕ್ವಿಡ್ಸ್ ಮಿಕ್ಸ್ ಮಾಡಿದಾಗ ಹೀಟ್ ಎಬ್ಸಾರ್ಬ್ ಆಗಲ್ಲ, ಹೀಟ್ ರಿಲೀಸು ಆಗಲ್ಲ. ಸೊ ಸೊಲ್ಯೂಷನ್ ಟೆಂಪ್ರೇಚರ್ ಚೇಂಜ್ ಆಗಲ್ಲ. ಇದಕ್ಕೆ ರೀಸನ್ ಏನಂತಂದ್ರೆ ಎ ಬಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಲ್ಮೋಸ್ಟ್ ಈಕ್ವಲ್ ಆಗಿರುತ್ತೆ. ಅದಕ್ಕೆ ಇದೇನಾಗಲ್ಲ, ಚೇಂಜ್ ಆಗಲ್ಲ. ಅದಕ್ಕೆ ನಾವೇನಂತ ಬರಿಬಹುದು, ಡೆಲ್ಟಾ ಮಿಕ್ಸ್ H is equal to 0 ಅಂತ ಬರಿಬಹುದು. ನೆಕ್ಸ್ಟ್ ಪ್ರಾಪರ್ಟಿ ಏನಂದ್ರೆ ವ್ಯಾಲ್ಯೂಮ್ ಆಫ್ ಮಿಕ್ಸಿಂಗ್ ಡೆಲ್ಟಾ ಮಿಕ್ಸ್ ವಿ ಇಸ್ ಈಕ್ವಲ್ ಟು 0 ಅಂತಂದ್ರೆ ಎರಡು ಲಿಕ್ವಿಡ್ಸ್ ಮಿಕ್ಸ್ ಆದಾಗ ಸೊಲ್ಯೂಷನ್ ಟೋಟಲ್ ವಾಲ್ಯೂಮ್ ಚೇಂಜ್ ಆಗಲ್ಲ. ಸೊಲ್ಯೂಷನ್ ವಾಲ್ಯೂಮ್ ಹೆಂಗಿರ್ತೈತೆ ಅಂದ್ರೆ ಕಂಪೋನೆಂಟ್ ವಾಲ್ಯೂಮ್, ಒಂದನೇ ಕಂಪೋನೆಂಟ್ ವಾಲ್ಯೂಮ್ ಪ್ಲಸ್ ಎರಡನೇ ಕಂಪೋನೆಂಟ್ ವಾಲ್ಯೂಮ್ಗೆ ಈಕ್ವಲ್ ಆಗಿರುತ್ತೆ ಸೊಲ್ಯೂಷನ್ ವಾಲ್ಯೂಮ್. ಸೊ ಡೆಲ್ಟಾ ಮಿಕ್ಸ್ ವಿ ಇಸ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಓಕೆ, ಇಲ್ಲಿ ನೋಡ್ಬೋದು ನೋಡಿ, when components are mixed no heat is absorbed or released. ಅದಕ್ಕೆ ಏನು, delta mix H is equal to 0. next volume of solution which is equal to sum of volumes of components, component 1 plus component 2 ಅಥವಾ component A plus component B ಆಗಿರುತ್ತೆ. ಅದ್ರ ಆ ವ್ಯಾಲ್ಯೂಮ್ಗೆ ಸೊಲ್ಯೂಷನ್ ವ್ಯಾಲ್ಯೂಮ್ ಈಕ್ವಲ್ ಆಗಿರುತ್ತೆ. that's why delta mix V is equal to 0 ಅಂತ ಹೇಳ್ತೀವಿ. ಸೊ ಐಡಿಯಲ್ ಸೊಲ್ಯೂಷನ್ ಸಮ್ ಎಕ್ಸಾಂಪಲ್ಸ್ ನೋಡ್ರಿ. ಬೆಂಜಿನ್ ಪ್ಲಸ್ ಟಾಲಿನ್, N-hexane plus N-heptane, chlorobenzene plus bromobenzene. These are the example for ideal solutions. Non-ideal solution. A solution that does not obey Rolle's law over the entire range of concentration are called non-ideal solutions. Okay. The vapor pressure of such solutions is higher than Rolle's law prediction, positive deviation, lower than Rolle's law prediction, negative deviation. ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಐಡಿಯಲ್ ಸೊಲ್ಯೂಷನ್ ಅಂದ್ರೆ ರೋಲ್ಸ್ ಲಾ ಕಂಪ್ಲೀಟ್ ಕಾನ್ಸಂಟ್ರೇಷನ್ ರೇಂಜ್ ಒಳಗೆ ಫಾಲೋ ಮಾಡುತ್ತೆ ಅಂತ ಹೇಳಿದ್ದೆ. ಆದ್ರೆ ಕೆಲವು ಸೊಲ್ಯೂಷನ್ಸ್ ಏನ್ ಮಾಡ್ತಾವು, ರೋಲ್ಸ್ ಲಾನ ಫಾಲೋ ಮಾಡಲ್ಲ. ಇಂಥ ಸೊಲ್ಯೂಷನ್ಗೆ ನಾವು ನಾನ್ ಐಡಿಯಲ್ ಸೊಲ್ಯೂಷನ್ ಅಂತ ಕರಿತೀವಿ. ಇವುಗಳೊಳಗ ವೇಪರ್ ಪ್ರೆಷರ್ ರೋಲ್ಸ್ ಲಾ ಪ್ರಿಡಿಕ್ಟ್ ಮಾಡಿದ್ಕಿಂತ ಹೆಚ್ಚು ಅಥವಾ ಕಡಿಮೆ ಇರ್ಬೋದು. ಹೆಚ್ಚಿತ್ತಂತಂದ್ರೆ ಅದು ಪಾಸಿಟಿವ್ ಡಿವಿಯೇಷನ್ ಆಗುತ್ತೆ, ಕಡಿಮೆ ಇತ್ತಂತಂದ್ರೆ ನೆಗೆಟಿವ್ ಡಿವಿಯೇಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ, ಕಾಸ್ ಆಫ್ ನಾನ್ ಐಡಿಯಾಲಿಟಿ ಕಾಸ್ ಆಗ್ಬೇಕಂದ್ರೆ ಏನ್ ರೀಸನ್ ಅಂದ್ರೆ ಡಿವಿಯೇಷನ್ ಫ್ರಮ್ ರೋಲ್ಸ್ ಲಾ ಆಕರ್ ಡ್ಯೂ ಟು ಡಿಫರೆನ್ಸ್ ಇನ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್.
ಎಂತ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಟೈಪ್ಸ್ ನೋಡ್ರಿ, ಎ ಇಂಟ್ರಾಕ್ಷನ್ ಅಂದ್ರೆ ಬಿಟ್ವೀನ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್, ಬಿ ಇಂಟ್ರಾಕ್ಷನ್ ಬಿಟ್ವೀನ್ ಸೊಲ್ಯೂಟ್ ಮಾಲಿಕ್ಯೂಲ್ಸ್, ಬಿ ಇಂಟ್ರಾಕ್ಷನ್ ಬಿಟ್ವೀನ್ ಸೊಲ್ಯೂಟ್ ಅಂಡ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್. ಇಲ್ಲಿ ಏನಾಗುತ್ತಂದ್ರ ನಾನ್ ಐಡಿಯಲ್ ಬಿಹೇವಿಯರ್ದ ಮೇನ್ ರೀಸನ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಡಿಫರೆನ್ಸ್ ಆಗುತ್ತೆ. ಸೊಲ್ಯೂಷನ್ ಒಳಗ 3 ಟೈಪ್ಸ್ ಇಂಟ್ರಾಕ್ಷನ್ ಇರುತ್ತೆ, ಹೌದಾ? ನಾ ಐಡಿಯಲ್ ಸೊಲ್ಯೂಷನ್ ಒಳಗೆ ಹೇಳುವಾಗ ಹೇಳಿದ್ದೆ, ಎ ಇಂಟ್ರಾಕ್ಷನ್ ಅಂದ್ರೇನು, ಬಿ ಇಂಟ್ರಾಕ್ಷನ್ ಅಂದ್ರೇನು, ಬಿ ಇಂಟ್ರಾಕ್ಷನ್. ಎ ಅಂದ್ರೇನ್ರಿ, ಸಾಲ್ವೆಂಟ್ ನಡುವ ಎರಡು ಸಾಲ್ವೆಂಟ್ ನಡುವೆ ಇರೋಂಥ ಇಂಟ್ರಾಕ್ಷನ್. ಬಿ ಅಂದ್ರೆ ಎರಡು ಸೊಲ್ಯೂಟ್ ನಡುವೆ ಇರೋಂಥ ಇಂಟ್ರಾಕ್ಷನ್. ಬಿ ಅಂದ್ರೆ ಸೊಲ್ಯೂಟ್ ಮತ್ತು ಸಾಲ್ವೆಂಟ್ ನಡುವರ್ಕ್ ಇರೋಂಥ ಇಂಟ್ರಾಕ್ಷನ್. ಐಡಿಯಲ್ ಸೊಲ್ಯೂಷನ್ ಒಳಗೆ ಏನಾಗಿತ್ತು, ಇವು 3 ಈಕ್ವಲ್ ಇದ್ವು. ಆದ್ರೆ ನಾನ್ ಐಡಿಯಾಲಿಟಿ ಕಾಸ್ ಆಗ್ಬೇಕಂದ್ರೆ ಏನಾಗಿರ್ಬೇಕು, ಇವು 3ದು ಡಿಫ್ರೆನ್ಸ್ ಇರ್ತೈತಿ. ಇವು 3 ಇಂಟ್ರಾಕ್ಷನ್ ಈಕ್ವಲ್ ಆಗಿರಲ್ಲ. ಈಕ್ವಲ್ ಆಗಿಲ್ಲ ಅಂತಂದ್ರೆ ರೋಡ್ಸ್ ಲಾನ ಫಾಲೋ ಮಾಡಲ್ಲ. ಅದಕ್ಕೆ ಇದನ್ನ ಏನಂತ ಕರಿತೀವಿ ನಾವು, ನಾನ್ ಐಡಿಯಲ್ ಸೊಲ್ಯೂಷನ್. ಅಂದ್ರೆ ನಾನ್ ಐಡಿಯಾಲಿಟಿಗೆ ಕಾಸ್ ಮಾಡೋದ ಮೇನ್ ರೀಸನ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್. ಓಕೆ. Positive deviation from Rolle's law. Positive deviation occurs only AB interaction is less than AA and BB interaction. ಹಂಗಂದ್ರೆ ಇದ್ರ ಮೀನಿಂಗ್ ಏನ್ರಿ? ಮೀನಿಂಗ್ ನೋಡ್ರಿ, solute solvent attraction is weaker, therefore molecules escape easily into vapor phase. Result vapor pressure increases. ಅಂದ್ರ ಪಾಸಿಟಿವ್ ಡಿವಿಷನ್ ಕೇಸ್ ಒಳಗ ಸೊಲ್ಯೂಟ್ ಸಾಲ್ವೆಂಟ್ ಅಟ್ರಾಕ್ಷನ್ ವೀಕ್ ಆಗಿರುತ್ತೆ. ಸೊ ಮಾಲಿಕ್ಯೂಲ್ಸ್ ಲಿಕ್ವಿಡ್ ನಿಂದ ಈಸಿಯಾಗಿ ವೇಪರ್ ಫೇಸ್ ಗೆ ಹೋಗುತ್ತೆ. ಅದಕ್ಕೆ ವೇಪರ್ ಪ್ರೆಷರ್ ರೋಡ್ಸ್ ಲಾಗಿಂತ ಹೆಚ್ಚಾಗುತ್ತೆ. ಓಕೆ, ಒಂದು ಎಕ್ಸಾಂಪಲ್ ನೋಡಿ, ಇಥನಾಲ್ ಪ್ಲಸ್ ಅಸಿಟೋನ್. ಇಲ್ಲಿ ನೋಡ್ರಿ ರೀಸನ್ ಏನಾಗುತ್ತೆ, ಇಥನಾಲ್ ಮಾಲಿಕ್ಯೂಲ್ಸ್ ನಾರ್ಮಲಿ ಹ್ಯಾವ್ ಹೈಡ್ರೋಜನ್ ಬಾಂಡಿಂಗ್, adding acetone breaks some hydrogen bonds, intermolecular forces become weaker, therefore vapor pressure increases. ಏನಾಗುತ್ತಪ್ಪ ಅಂತಂದ್ರ, ಇಥನಾಲ್ ಮತ್ತು ಅಸಿಟೋನ್ ಅನ್ನ ಒಂದು ಎಕ್ಸಾಂಪಲ್ ತಗೋರಿ. ಇಥನಾಲ್ ಮತ್ತು ಅಸಿಟೋನ್ ಮಿಕ್ಸ್ಚರ್ ಒಳಗ ಪ್ಯೂರ್ ಇಥನಾಲ್ ಒಳಗ ಹೈಡ್ರೋಜನ್ ಬಾಂಡಿಂಗ್ ಸ್ಟ್ರಾಂಗ್ ಆಗಿರುತ್ತೆ. ಅಸಿಟೋನ್ ನ ಆಡ್ ಮಾಡಿದಾಗ ಆ ಬಾಂಡ್ ಬ್ರೇಕ್ ಆಗುತ್ತೆ. ಅಟ್ರಾಕ್ಷನ್ ವೀಕ್ ಆಗಿ ಮಾಲಿಕ್ಯೂಲ್ಸ್ ಈಸಿಯಾಗಿ ವೇಪರ್ ಫೇಸ್ ಗೆ ಎಸ್ಕೇಪ್ ಆಗುತ್ತೆ. ಸೊ ವೇಪರ್ ಪ್ರೆಷರ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇದು ಒಂದು ಎಕ್ಸಾಂಪಲ್ ರೀ. ಅದಕ್ಕೆ ಪಾಸಿಟಿವ್ ಡಿವಿಯೇಷನ್ ಆಫ್ ನಾನ್ ಐಡಿಯಲ್ ಸೊಲ್ಯೂಷನ್ ಎಕ್ಸಾಂಪಲ್ ಯಾವುದು, ಇಥನಾಲ್ ಪ್ಲಸ್ ಅಸಿಟೋನ್. ನೆಕ್ಸ್ಟ್ ನೋಡಿ, ನೆಗೆಟಿವ್ ಡಿವಿಯೇಷನ್ ಫ್ರಮ್ ರೋಲ್ಸ್ ಲಾ. Negative deviation occurs when AB interaction is greater than AA and BB interaction. Meaning ನೋಡಿ ಏನು ಹೇಳ್ತದೆ, solute solvent attraction is stronger, therefore molecules cannot escape easily. Result vapor pressure decreases. ಅಂದ್ರೆ ನೆಗೆಟಿವ್ ಡಿವಿಷನ್ ಕೇಸ್ ಒಳಗ ಸೊಲ್ಯೂಟ್ ಸಾಲ್ವೆಂಟ್ ಅಟ್ರಾಕ್ಷನ್ ಸ್ಟ್ರಾಂಗ್ ಆಗಿರುತ್ತೆ. ಮಾಲಿಕ್ಯೂಲ್ಸ್ ಲಿಕ್ವಿಡ್ ಒಳಗ ಸ್ಟ್ರಾಂಗ್ ಆಗಿ ಹೋಲ್ಡ್ ಆಗುತ್ತೆ. ಸೊ ವೇಪರ್ ಫೇಸ್ ಗೆ ಹೋಗೋದು ಕಷ್ಟ ಆಕೈತಿ. ಅದಕ್ಕೆ ವೇಪರ್ ಪ್ರೆಷರ್ ರೋಡ್ಸ್ ಲಾಗಿಂತ ಕಡಿಮೆ ಆಗುತ್ತೆ. ಎಕ್ಸಾಂಪಲ್ ನೋಡಿ, ಫಿನಾಲ್ ಪ್ಲಸ್ ಅನಿಲಿನ್ ಮಿಕ್ಸ್ಚರ್ ಮತ್ತು ಕ್ಲೋರೋಫಾರ್ಮ್ ಅಸಿಟೋನ್ ಮಿಕ್ಸ್ಚರ್. ದೀಸ್ ಟೂ ಆರ್ ಎಕ್ಸಾಂಪಲ್ ಫಾರ್ ನೆಗೆಟಿವ್ ಡಿವಿಯೇಷನ್ ಆಫ್ ನಾನ್ ಐಡಿಯಲ್ ಸೊಲ್ಯೂಷನ್. ಇಲ್ಲಿ ಏನಾಗುತ್ತೆ ರೀಸನ್ ನೋಡ್ರಿ, ಇದು ಯಾಕೆ ನೆಗೆಟಿವ್ ಡಿವಿಯೇಷನ್ ಮಾಡ್ತೈತಿ ಅಂದ್ರೆ, ಸ್ಟ್ರಾಂಗ್ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮ್ಸ್ ಬಿಟ್ವೀನ್ ಮಾಲಿಕ್ಯೂಲ್ಸ್. ದಿಸ್ ರೆಡ್ಯೂಸ್ ಎಸ್ಕೇಪಿಂಗ್ ಟೆಂಡೆನ್ಸಿ ಆಫ್ ಮಾಲಿಕ್ಯೂಲ್ಸ್. ಅಂದ್ರೆ ಫಿನಾಲ್ ಮತ್ತು ಅನಿಲಿನ್ ಮಿಕ್ಸ್ಚರ್ ಒಳಗ ಸ್ಟ್ರಾಂಗ್ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮ್ ಆಗಿರುತ್ತೆ. ಅದೇ ರೀತಿ ಕ್ಲೋರೋಫಾರ್ಮ್ ಮತ್ತು ಅಸಿಟೋನ್ ಕೂಡ ಸ್ಟ್ರಾಂಗ್ ಅಟ್ರಾಕ್ಷನ್ ನ ಶೋ ಮಾಡುತ್ತೆ. ಸೊ ಮಾಲಿಕ್ಯೂಲ್ಸ್ ವೇಪರ್ ಫೇಸ್ ಗೆ ಹೋಗೋದು ಕಡಿಮೆ ಆಗುತ್ತೆ. ಹಿಂಗಾಗಿ ಏನಾಗುತ್ತೆ, ರಿಸಲ್ಟ್ ವೇಪರ್ ಪ್ರೆಷರ್ ಡಿಕ್ರೀಸ್ ಆಗುತ್ತೆ. ಓಕೆ. Azeotropes. Some liquid mixtures form azeotropes. Azeotropes means a mixture having same composition in liquid and vapor phase. Such mixtures boil at a constant temperature, therefore cannot be separated by fractional distillation. ಅಂದ್ರೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಲಿಕ್ವಿಡ್ಸ್ ಮಿಕ್ಸ್ ಆದಾಗ ಅವುಗಳು ಏನ್ ಮಾಡ್ತಾವು, ಕಾನ್ಸ್ಟಂಟ್ ಟೆಂಪರೇಚರ್ ಒಳಗ ಬಾಯ್ಲ್ ಆಗ್ತಾವು. ಇಂಥ ಸಮಯದಾಗ ಏನಾಗುತ್ತೆ, ಲಿಕ್ವಿಡ್ ಮತ್ತು ವೇಪರ್ ಫೇಸಿನ ಕಂಪೋಸಿಷನ್ ಒಂದೇ ಆಗಿರುತ್ತೆ. ಅಂತ ಮಿಕ್ಸ್ಚರ್ಸಿಗೆ ನಾವೇನಂತ ಕರಿತೀವಿ, ಅಜಿಯೋಟ್ರೋಪ್ಸ್ ಅಂತ ಕರಿತೀವಿ. ಇವುಗಳನ್ನ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಇಂದ ಸಪರೇಟ್ ಮಾಡಾಕ ಬರಲ್ಲ. ಅಷ್ಟು ಮಿಕ್ಕಿ ಸಪರೇಟ್ ಮಾಡಬೇಕಿತ್ತಪ್ಪ ಅಂತಂದ್ರ ಅಜಿಯೋಟ್ರೋಪಿಕ್ ಡಿಸ್ಟಿಲೇಷನ್ ಅಥವಾ ಪ್ರೆಷರ್ ಸ್ವಿಂಗ್ ಡಿಸ್ಟಿಲೇಷನ್ ಅಂತ ವಿಶೇಷ ವಿಧಾನಗಳನ್ನ ಯೂಸ್ ಮಾಡಿ ನಾವು ಇದನ್ನ ಸಪರೇಟ್ ಮಾಡಬಹುದು. ಈ ಅಜಿಯೋಟ್ರೋಪ್ಸ್ ಒಳಗ 2 ಟೈಪ್ಸ್ ಅದಾವ್ರಿ. ಫಸ್ಟ್ ಒನ್ ಮಿನಿಮಲ್ ಬಾಯ್ಲಿಂಗ್ ಅಜಿಯೋಟ್ರೋಪ್, ಸೆಕೆಂಡ್ ಒನ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್. Azeotrope ಅಂದ್ರ 2 liquid mixture which boils at constant temperature ಮತ್ತು
ಡಿಸ್ಟಿಲೇಷನ್ ಮಾಡಿದಾಗ ಕಂಪೋಸಿಷನ್ ಚೇಂಜ್ ಆಗೋದಿಲ್ಲ ಅಂತ ನೋಡಿದ್ವಿ. ಅದರೊಳಗೆ 2 ಟೈಪ್ಸ್, ಒಂದು ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್, ಎರಡನೇದು ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್. ಅದರೊಳಗೆ ಫಸ್ಟ್ ಒನ್ ನೋಡೋಣ. ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ಫಾರ್ಮ್ಡ್ ಬೈ ಸೊಲ್ಯೂಷನ್ಸ್ showing positive deviation from Rhodes law. Example, ethanol plus water. At about 95% ethanol, azeotrope forms. After this composition, further separation is not possible. Minimum boiling azeotrope positive deviation from Rhodes law show ಮಾಡಂತ solution ಒಳಗ ಫಾರ್ಮ್ ಆಕೈತಿ. ಓಕೆ, ಎಕ್ಸಾಂಪಲ್ ನೋಡ್ರಿ, ಇಥನಾಲ್ ವಾಟರ್ ಮಿಕ್ಸ್ಚರ್ ತಗೊಂಡಾರ, ಅದರೊಳಗೆ ಅರೌಂಡ್ 95% ಇಥನಾಲ್ ಕಂಪೋಸಿಷನ್ ಒಳಗ ಅಜಿಯೋಟ್ರೋಪ್ ಫಾರ್ಮ್ ಆಗುತ್ತೆ. ಈ ಕಂಪೋಸಿಷನ್ ನಂತರ ನೀನು ಸಿಂಪಲ್ ಡಿಸ್ಟಿಲೇಷನ್ ಮುಖಾಂತರ ಇದನ್ನ ಸಪರೇಟ್ ಮಾಡ್ತಿ ಅಂತಂದ್ರೆ ಸಪರೇಟ್ ಆಗಲ್ಲ. ಸೊ ಸಪರೇಷನ್ ಈಸ್ ನಾಟ್ ಪಾಸಿಬಲ್ ಆಫ್ಟರ್ ದಿಸ್ ಕಂಪೋಸಿಷನ್. ಓಕೆ, ನೆಕ್ಸ್ಟ್ ನೋಡ್ರಿ, ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ formed by solution showing negative deviation from Rhodes law. Example, nitric acid plus water, composition 68% nitric acid, 32% water, boiling point 393.5 Kelvin. Okay, ಈಗ maximum boiling azeotrope ನೆಗೆಟಿವ್ ಡಿವಿಯೇಷನ್ ಫ್ರಮ್ ರೋಡ್ಸ್ ಲಾ ಶೋ ಮಾಡಂತ ಸೊಲ್ಯೂಷನ್ ಒಳಗ ಫಾರ್ಮ್ ಆಕೈತಿ. ಓಕೆ, ಎಕ್ಸಾಂಪಲ್ ನೋಡ್ರಿ, ನೈಟ್ರಿಕ್ ಆಸಿಡ್ ಮತ್ತು ವಾಟರ್ ಮಿಕ್ಸ್ಚರ್ ತಗೊಂಡ್ರ ಇಲ್ಲಿ ಕಂಪೋಸಿಷನ್ 68% ನೈಟ್ರಿಕ್ ಆಸಿಡ್, 32% ವಾಟರ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಎಷ್ಟೈತಿ ಅಂದ್ರ 393.5 ಕೆಲ್ವಿನ್. ಸೊ ರಿಮೆಂಬರ್ ಏನಂತಂದ್ರೆ ಪಾಸಿಟಿವ್ ಡಿವಿಯೇಷನ್ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ತೋರಿಸುತ್ತಾ, ನೆಗೆಟಿವ್ ಡಿವಿಯೇಷನ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್. ಓಕೆ, ರಿಮೆಂಬರ್ ಪಾಸಿಟಿವ್ ಡಿವಿಯೇಷನ್ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ನ ಫಾರ್ಮ್ ಮಾಡ್ತೈತಿ, ನೆಗೆಟಿವ್ ಡಿವಿಯೇಷನ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ನ ಫಾರ್ಮ್ ಮಾಡ್ತೈತಿ. ಓಕೆ, ಇವತ್ತಿನ ಎಲ್ಲಾ ಕಾನ್ಸೆಪ್ಟ್ಗಳು ಅರ್ಥ ಆಗಿದ್ದವ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಶೇರ್ ವಿತ್ ಯುವರ್ ಕ್ಲಾಸ್ಮೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.